ನಮಸ್ಕಾರ ವೀಕ್ಷಕರೇ, ಇವಾಗ ಜಸ್ಟ್ ನೀವು ನೋಡಿರೋ ಹಾಗೆ ಒಂದು ಶಾರ್ಟ್ ವಿಡಿಯೋನ ನೀವು ನೋಡಿದ್ರಿ. ಆ ಒಂದು ವಿಡಿಯೋದಲ್ಲಿ AI ಥಂಬ್ನೇಲ್ ಅನ್ನ ಜನರೇಟ್ ಆಗಿರುವಂತ ಒಂದು ವಿಡಿಯೋ ಕ್ಲಿಪ್ ಅನ್ನ ನಾನು ನಿಮ್ಗೆ ಪ್ಲೇ ಮಾಡಿದೆ. ಆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂತ ಒಂದು AI ಥಂಬ್ನೇಲ್ ಅನ್ನ ನೀವು ಯಾವ ತರ ಜನರೇಟ್ ಮಾಡಬೇಕು, ಇದು ಫ್ರೀ ಆಗಿರುತ್ತಾ ಅಥವಾ ಇದಕ್ಕೇನಾದ್ರೂ ನೀವು ಎಡಿಟ್ ಮಾಡಬೇಕಾ, ಅಥವಾ ಈ ಒಂದು AI ಜನರೇಟ್ ಆಗಿರುವಂತ ಥಂಬ್ನೇಲ್ ಅನ್ನ ನಿಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಅಂದ್ರೆ ನಿಮ್ಮ ವಿಡಿಯೋದ ಥಂಬ್ನೇಲ್ಗೆ ನೀವು ಇದನ್ನ ಅಪ್ಲೋಡ್ ಮಾಡಿದ್ರೆ ಏನಾದರೂ ಕಾಪಿ ಸ್ಟ್ರೈಕ್ ಏನಾದರೂ ಬರುತ್ತಾ? ಸೊ ಹಾಗಿದ್ರೆ ಈ ಒಂದು AI ಜನರೇಟೆಡ್ ಥಂಬ್ನೇಲ್ ಅನ್ನ ಯೂಸ್ ಮಾಡ್ತಾ ಇರೋ ಬಹಳ ಯೂಟ್ಯೂಬರ್ಸ್ಗಳು ಇದ್ದಾರೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು, ಮನೋಜ್ ಡೇ ಆಗಿರ್ಬೋದು, ಅಥವಾ ಅರವಿಂದ್ ಜೂನ್ ಆಗಿರ್ಬೋದು, ಅಥವಾ ಸಚಿನ್ ಆಗಿರ್ಬೋದು, ಯಾರು ಆಗಿರ್ಬೋದು, ಅವರ ಒಂದು ವಿಡಿಯೋಗೆ ಥಂಬ್ನೇಲ್ ಅನ್ನ ಇದನ್ನ ಅಪ್ಲೋಡ್ ಮಾಡಿದ್ರೆ ಅವರ ಒಂದು ವಿಡಿಯೋಗೆ ವ್ಯೂಸ್, ನಂತರ ಸಬ್ಸ್ಕ್ರಿಪ್ಷನ್, ವಾಚ್ ಅವರು, ಇದೆಲ್ಲ ಇಂಪ್ರೆಷನ್ ಜಾಸ್ತಿ ಆಗ್ಬೇಕಂತಂದ್ರೆ ಸೊ ಈ ಒಂದು AI ಜನರೇಟೆಡ್ ಥಂಬ್ನೇಲ್ ಗಳನ್ನ ಅವರು ತಮ್ಮ ಒಂದು ವಿಡಿಯೋಗಳಲ್ಲಿ ಹಾಕ್ತಾರೆ. ಸೊ ಆ ಒಂದು ಥಂಬ್ನೇಲ್ ಅನ್ನ ನೀವು ಈ ವಿಡಿಯೋದಲ್ಲಿ ಜನರೇಟ್ ಮಾಡೋದು ಹೇಗಂತೇಳಿ ಕಲ್ತ್ಕೊಳ್ಳೋಣ. ಸೊ ನೀವು ಕೂಡ ಈ ತರ ಒಂದು AI ಜನರೇಟೆಡ್ ಥಂಬ್ನೇಲ್ ಗಳನ್ನ ರೆಡಿ ಮಾಡೋದು ಈಸಿ ಆಗಿದೆ. ಸೊ ಜಸ್ಟ್ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, AI ಜನರೇಟೆಡ್ ಥಂಬ್ನೇಲ್ ನಿಮ್ಮ ಒಂದು ವಿಡಿಯೋಗೆ ರೆಡಿ ಆಗುತ್ತೆ. ಅದು ಯಾವ ತರ ಅಂತ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಈ ಒಂದು ವಿಡಿಯೋನ ನೋಡಿಬಿಟ್ಟು ಪೂರ್ತಿಯಾಗಿ ತಿಳ್ಕೊಳ್ಳಿ. ಯಾಕೆಂತಂದ್ರೆ ಸ್ವಲ್ಪ ಕೂಡ ನೀವು ಸ್ಕಿಪ್ ಮಾಡಿದ್ರೆ ಇದರಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ನಿಮ್ಮ ಒಂದು ವಿಡಿಯೋಗೆ ಥಂಬ್ನೇಲ್ ಕರೆಕ್ಟ್ ಆಗಿ ಜನರೇಟ್ ಆಗೋದಿಲ್ಲ. ಸೊ ಹಾಗಿದ್ರೆ ನಾನು ನಿಮ್ಗೆ ಇವಾಗ ಲೈವ್ ಆಗಿ ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ಇದನ್ನ ತೋರಿಸ್ಕೊಡ್ತೀನಿ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ಯಾವತ್ತು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಇವಾಗ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡಿದ್ದೇನೆ. ಈ ಒಂದು ಗೂಗಲ್ ಕ್ರೋಮ್ ಅಲ್ಲಿ ನೀವು ಮೊದಲು ಇಲ್ಲಿ ಯಾವುದಾದ್ರೂ ಒಂದು ಐಡಿಯಿಂದ ಲಾಗಿನ್ ಆಗಿರ್ಬೇಕಾಗತ್ತೆ. ಸೊ ಮೊದಲು ಇಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ಒಂದು ಜಿಮೇಲ್ ID ಯಾವುದೂ ಇರ್ಬೋದು, ಅದನ್ನ ನೀವು ಲಾಗಿನ್ ಆಗಬೇಕಾಗತ್ತೆ. ಜೊತೆಗೆ ನೀವು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರುವಂತ ಒಂದು ವಿಡಿಯೋನ ನೀವು ಈ ಒಂದು ಸಿಸ್ಟಮ್ನಲ್ಲಿ ಸೇವ್ ಮಾಡಬೇಕಾಗಿರುತ್ತೆ. ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಎರಡರಲ್ಲೂ ಕೂಡ ನೀವು ಈ ಒಂದು ವಿಡಿಯೋನ ಸೇವ್ ಮಾಡಿರ್ಬೇಕಾಗತ್ತೆ. ಇದರ ನಂತರ ನೀವು ಇಲ್ಲಿ ಸರ್ಚ್ ಮಾಡಿ, ಇಲ್ಲಿ ನೋಡಿ app.vidIQ.com thumbnails ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಪೋರ್ಟಲ್ಗೆ ನೀವು ನಿಮ್ಮ ಒಂದು ಐಡಿಯಿಂದ ಲಾಗಿನ್ ಆಗಬೇಕಾಗತ್ತೆ. ಯಾವುದಾದ್ರೂ ಒಂದು ಐಡಿಯಿಂದ ಮೊದಲು ಈ ಒಂದು ಪೋರ್ಟಲ್ಗೆ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡ್ರೆ ಮಾತ್ರನೇ ಇಲ್ಲಿ ನೀವು ನಿಮ್ಮ ಒಂದು AI ಥಂಬ್ನೇಲ್ ಅನ್ನ ಜನರೇಟ್ ಮಾಡಲಿಕ್ಕೆ ಆಗತ್ತೆ. ಸೊ ಇಲ್ಲಿ ನೋಡಿ, ನಾನಿವಾಗ ಲಾಗಿನ್ ಆಗಿದ್ದೀನಿ. ಈ ಒಂದು ಎಕ್ಸ್ಟೆನ್ಷನ್ ಅನ್ನ ನೀವು ಕ್ರೋಮ್ ಬ್ರೌಸರ್ ನಲ್ಲೂ ಕೂಡ ಆಡ್ ಮಾಡಬಹುದು. ಸೊ ಇವಾಗ ನಾವು ಒಂದು ಥಂಬ್ನೇಲ್ ಅನ್ನ ಜನರೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ 4ನೇ ಆಪ್ಷನ್, ಸೊ ಥಂಬ್ನೇಲ್ಸ್ ಅಂತ ಇದೆ ನೋಡಿ, ಈ ಥಂಬ್ನೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥಂಬ್ನೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋನ ರೆಡಿ ಮಾಡಿದಿರೋ ಆ ಒಂದು ಟಾಪಿಕ್ನ ವಿಡಿಯೋನ ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಸ್ಟಾರ್ಟ್ ವಿತ್ ಎ ವಿಡಿಯೋ ಅಂತೇಳಿ. ಸೊ ಇಲ್ಲಿ ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಮೊದಲು. ಇವಾಗ ನೋಡಿ, ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅಪ್ಲೋಡ್ ಮಾಡಿದ ನಂತರ ಅನಲೈಸಿಂಗ್ ವಿಡಿಯೋ ಅಂತೇಳಿ ಬರ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, 1-2 ನಿಮಿಷ ಟೈಮ್ ತಗೊಳುತ್ತೆ. ಈ ಒಂದು 2 ನಿಮಿಷದಲ್ಲಿ ನಿಮ್ಮ ಒಂದು ವಿಡಿಯೋನ ಇದು ಪೂರ್ತಿಯಾಗಿ ರೀಡ್ ಮಾಡುತ್ತೆ. ರೀಡ್ ಮಾಡಿದ ನಂತರ ನಿಮ್ಮ ವಿಡಿಯೋಗೆ ರಿಲೇಟೆಡ್ ಇರುವಂತ ಒಂದು AI ಥಂಬ್ನೇಲ್ ಅನ್ನ ಇದು ಜನರೇಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ಈ ಒಂದು AI ಥಂಬ್ನೇಲ್ ನಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ ವರ್ಕ್ ಆಗುತ್ತೆ, ಕನ್ನಡ ಲ್ಯಾಂಗ್ವೇಜ್ ಆಗೋದಿಲ್ಲ. ಇಲ್ಲಿ ಜನರೇಟ್ ಆಗಿರುವಂತ ಥಂಬ್ನೇಲ್ ಅನ್ನ ನೀವು ಇಂಗ್ಲಿಷ್ ಆಡ್ ಮಾಡ್ಕೋಬಹುದು, ಅಥವಾ ಕನ್ನಡದಲ್ಲಿ ಬೇಕು ಅಂತಂದ್ರೆ AI ಜನರೇಟೆಡ್ ಆಗಿರುವಂತ ಒಂದು ಥಂಬ್ನೇಲ್ ಅನ್ನ ನೀವು ಡೌನ್ಲೋಡ್ ಮಾಡಿ ಅದನ್ನ ನೀವು ಫೋಟೋಶಾಪ್ ಆಗಿರ್ಬೋದು ಅಥವಾ ಥಂಬ್ನೇಲ್ ಜನರೇಟ್ ಮಾಡುವಂತ ಅಪ್ಲಿಕೇಶನ್ ದಲ್ಲಿ ಹೋಗ್ಬಿಟ್ಟು ನೀವು ನಿಮಗೆ ಬೇಕಾಗಿರೋ ತರ ಇದನ್ನ ಎಡಿಟ್ ಮಾಡ್ಕೋಬಹುದು. ಇಲ್ಲಿ ಇವಾಗ ಡಿಸೈನಿಂಗ್ ಆಗ್ತಾ ಇದೆ ನಮ್ಮ ಒಂದು ಥಂಬ್ನೇಲ್, ಈ ಒಂದು ವಿಡಿಯೋಗೆ ಬೇಕಾಗಿರುವಂತ ಥಂಬ್ನೇಲ್. ಸೊ ನೋಡಿ, ಇಲ್ಲಿ ಇವಾಗ ಲೋಡಿಂಗ್ ಅಂತ ಹೇಳಿ ಬರ್ತಾ ಇದೆ. ಲೋಡಿಂಗ್ ಆದ ನಂತರ ಇಲ್ಲಿ ನೋಡಿ
ನಾನು ನನ್ನ ಒಂದು ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿರೋವಂಥ ವಿಡಿಯೋ ಯಾವುದು ಅಂತಂದರೆ, ನನ್ನ ಒಂದು ಸರ್ವಜ್ಞಾನ ಫಾರ್ ಯು ಚಾನಲ್ನಲ್ಲಿ ಡೆತ್ ಸರ್ಟಿಫಿಕೇಟನ್ನು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡೋದು ಹೇಗಂತೇಳಿ ಆ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡಿದ್ದೆ. ಆ ಒಂದು ವಿಡಿಯೋನ ಈ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ತಮ್ನೇಲನ್ನು ಇಲ್ಲಿ AI ಜನರೇಟ್ ಮಾಡಿದೆ ತಮ್ನೇಲ್ಸು. ಸೊ ಇಲ್ಲಿ ನಿಮಗೆ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಡೈಲಿ ಒಂದು ತಮ್ನೇಲನ್ನು ಮಾತ್ರ ನೀವು ಈ ಒಂದು ಪೋರ್ಟಲ್ ಮುಖಾಂತರ ಮಾಡ್ಬೋದು. ಸೊ ಇಲ್ಲಿ ನೋಡಿ ಡೆತ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ಆಫಿಷಿಯಲ್ ರೆಕಾರ್ಡ್ಸ್ ಇದೆ, ನಂತರ ಟೈಮ್ ಸೆನ್ಸಿಟಿವ್ ಇದೆ, ನಂತರ ಅಪ್ಲೈ ನೌ ಅಂತ ಇದೆ. ಸೊ ಇಲ್ಲಿ ಸರ್ವಿಸ್ ಪ್ಲಸ್ ಅಂತಂದರೆ ಇದು ಸೇವಾ ಸಿಂಧು ಒಂದು ಪೋರ್ಟಲ್, ಇದು ಸರ್ವಿಸ್ ಪ್ಲಸ್ ಅನ್ನೋದು. ಸೊ ವೀಕ್ಷಕರೇ, ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಜಸ್ಟ್ ಇದೊಂದು ಎಕ್ಸಾಂಪಲ್ ಅಷ್ಟೇ. ನಿಮಗೆ ಬೇಕಾಗಿರೋ ರಿಲೇಟೆಡ್ ಟೆಕ್ ವಿಡಿಯೋ ಆಗಿರ್ಬೋದು, ಕುಕಿಂಗ್ ವಿಡಿಯೋ ಆಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಕಾರ್ಟೂನ್ ವಿಡಿಯೋ ಯಾವುದೇ ಆಗಿರ್ಬೋದು, ಆ ಒಂದು ವಿಡಿಯೋನ ಈ ಒಂದು ಪೋರ್ಟಲ್ನಲ್ಲಿ ನೀವು ಅಪ್ಲೋಡ್ ಮಾಡಿದರೆ ಅದಕ್ಕೆ ರಿಲೇಟೆಡ್ ಇರುವಂಥ ತಮ್ನೇಲ್ AI ಜನರೇಟ್ ಮಾಡಿ ಕೊಡುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಈ ಒಂದು ತಮ್ನೇಲನ್ನು ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡೌನ್ಲೋಡ್ ಮಾಡ್ಬೋದು ಅಥವಾ ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಇವಾಗ ನಾನು ನಿಮಗೆ ಇದನ್ನು ಎಡಿಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಇವಾಗ ಡೆತ್ ಸರ್ಟಿಫಿಕೇಟ್ ಅಂತ ಇದೆ. ಒಂದು ವೇಳೆ ನಿಮಗೆ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಈ ಥರ ಫೋಲ್ಡ್ ಆಗಿರೋದು ಬೇಡ ಅಂತಂದರೆ ನೀವು ಇದನ್ನು ಇಲ್ಲಿಂದ ಮ್ಯಾಜಿಕ್ ಟೂಲಿಂದ ಇದನ್ನು ಇರೇಜ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನೀವು ಫೋಟೋಶಾಪ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ನೀವು ಎಡಿಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇರೇಸಿಂಗ್ ನಮಗೆ ಬೇಕಾಗಿರೋ ತಮ್ನೇಲ್ನಲ್ಲಿ ಅದು ಬೇಡ ಅಂತೇಳಿ ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ಅದು ಇವಾಗ ಇಲ್ಲಿ ಇರೇಜ್ ಆಗಿದೆ. ನಾನು ನಿಮಗೆ ಇಲ್ಲಿ ಸ್ಪೀಡಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ನೀಟಾಗಿ ಮಾಡ್ಬೋದು. ಸೊ ಈ ಒಂದು ತಮ್ನೇಲ್ನಲ್ಲಿ ನಮಗೆ ಬೇಕಾಗಿರೋದನ್ನು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಆ್ಯಡ್ ಲೇಯರ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು, ಇಮೇಜನ್ನು ಆ್ಯಡ್ ಮಾಡ್ಬೋದು, ಸ್ಟಿಕ್ಕರನ್ನು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಟೆಕ್ಸ್ಟನ್ನು ನಿಮಗೆ ಇಲ್ಲಿ ಸ್ಟೈಲ್ ಕೂಡ ಇದ್ದಾವೆ ನೋಡಿ, ನಿಮಗೆ ಯಾವ ಸ್ಟೈಲ್ ಬೇಕು ಆ ಒಂದು ಸ್ಟೈಲನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು, ಸರಿನಾ. ನಂತರ ಇಲ್ಲಿ ನಿಮಗೆ ಇಮೇಜ್ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಇಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು. ಆ ಒಂದು ಇಮೇಜು ಇಲ್ಲಿ ಜನರೇಟ್ ಆಗಿ ಬರುತ್ತೆ. ಸೊ ಇದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಇಲ್ಲಿ ಲೋಡಿಂಗ್ ಶುರುವಾಗಿದೆ. ನಮ್ಮ ಒಂದು ಇಮೇಜು ಇಲ್ಲಿ ಅಪ್ಲೋಡ್ ಆಗಿದೆ. ಸೊ ಈ ಒಂದು ಇಮೇಜನ್ನು ನಾವು ಇಲ್ಲಿ ನಮಗೆ ಬೇಕಾಗಿರೋ ಥರ ಇದನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಆಪೆಸಿಟಿ ಇದೆ. ಆಪೆಸಿಟಿ ನಿಮಗೆ ಎಷ್ಟು ಬೇಕು ಅಷ್ಟು ಇದನ್ನು ನೀವು ಇಟ್ಕೋಬೋದು. ಸೊ ಇಲ್ಲಿ ಯಾವುದು ಹೈಲೈಟ್ ಬೇಕೋ ಅದು ನೀವು ಯೂಸ್ ಮಾಡ್ಬೋದು. ನಿಮಗೆ ಇದರಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ವೇಳೆ ನಿಮ್ಮ ಇಮೇಜ್ನಲ್ಲಿ ಫೋಟೋ ಇದ್ದು ಅದರಲ್ಲಿ ಒಂದು ಪರ್ಸನ್ ಇದ್ದರೆ ಆ ಒಂದು ಪರ್ಸನನ್ನು ಬಿಟ್ಟು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಬೋದು. ಸೊ ಇಷ್ಟು ಆದ ನಂತರ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥ 4 ಇಮೇಜ್ಗಳನ್ನು ತಮ್ನೇಲ್ಗಳನ್ನು ನೀವು ಡೌನ್ಲೋಡ್ ಮಾಡ್ಬೋದು ಡೈರೆಕ್ಟಾಗಿ. ಸೊ ಇಲ್ಲಿ ನೋಡಿ ಡೈರೆಕ್ಟಾಗಿ ಡೌನ್ಲೋಡ್ ಆಪ್ಷನ್ ಇದೆ. ಸೊ ಇಲ್ಲಿ ಡೌನ್ಲೋಡ್ ಮಾಡಿದರೆ ಸಾಕು, ಈ ಒಂದು ಎಡಿಟ್ ಆಗಿರೋ ಇಮೇಜು ನಿಮಗೆ ಇಲ್ಲಿ ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಈ ಒಂದು ಇಮೇಜು ರೆಡಿಯಾಗಿದೆ ಅಂತೇಳಿ. ಸೊ ಇಲ್ಲಿ ನಾನು ನಿಮಗೆ ಇವಾಗ ಜಸ್ಟ್ ಎಕ್ಸಾಂಪಲ್ಲು, ಇದು ಕರೆಕ್ಟಾಗಿ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ ನೀವು ಕೂಡ ಆಪ್ರೇಟ್ ಮಾಡಿದರೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ತಿಳ್ಕೊಬೋದು. ಸೊ ಇದು ಒಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ನೀವು ಈ ಒಂದು ಪೋರ್ಟಲ್ನಲ್ಲಿ ಜಸ್ಟ್ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡೋದ್ರ ಮುಖಾಂತರ AI ತಮ್ನೇಲನ್ನು ನೀವು ಜನರೇಟ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇದು ಡೈಲಿ ಒಂದು ತಮ್ನೇಲ್ ಮಾತ್ರ, ಅಂದರೆ ಒಂದು ಸತಿ ಲಾಗಿನ್ ಆದರೆ ನೀವು 4 ತಮ್ನೇಲನ್ನು ನೀವು ಡೌನ್ಲೋಡ್ ಮಾಡ್ಬೋದು ಒಂದು ವಿಡಿಯೋಗೆ ರಿಲೇಟೆಡ್ ಇರುವಂಥದ್ದು. ಸೊ ಇದು ನಾನು ನಿಮಗೆ ಇಲ್ಲಿ ಗೃಹಲಕ್ಷ್ಮಿದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಇದು ನಾವು ಯಾವ ಥರ ನಮ್ಮ ಒಂದು ಇಮೇಜನ್ನು ಅಪ್ಲೋಡ್ ಮಾಡೋದ್ರ ಬಗ್ಗೆ, ನಂತರ AI ಥಂಬ್ನೇಲ್ ಜನರೇಟ್ ಮಾಡೋದ್ರ ಬಗ್ಗೆ ಇಲ್ಲಿ ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮ್ಮ ವಿಡಿಯೋದ ಟಾಪಿಕ್ ಬಗ್ಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಮ ವಿಡಿಯೋಗೆ ರಿಲೇಟೆಡ್ ಇರುವಂಥ AI ಥಂಬ್ನೇಲು ಜನರೇಟ್ ಆಗುತ್ತೆ. ಸೊ ವೀಕ್ಷಕರೇ, ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಇದನ್ನು ಉಪಯೋಗ ಮಾಡ್ತಾರೆ ಈ ಒಂದು ಪೋರ್ಟಲ್ನಲ್ಲಿ. ಸೊ ನಿಮಗೆ ಪ್ರೊಫೆಷ್ನಲಿ ಎಡಿಟ್ ಮಾಡ್ಬೋದು ಅಂತ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ
ಪ್ರೊಫೆಷ್ನಲಿ ತಮ್ನೇಲನ್ನು ಯಾವ ಥರ ನಾನು ಎಡಿಟ್ ಮಾಡ್ತೀನಿ, ನನ್ನ ಒಂದು ವಿಡಿಯೋಗೆ ತಮ್ನೇಲನ್ನು ಯಾವ ಥರ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಸೊ ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.